Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಈ ಬಾರಿಯ 14 ಲೋಕಸಭಾ ಕ್ಷೇತ್ರದ ಎರಡನೇ ಹಂತದ ಚುನಾವಣೆ ಸಂದರ್ಭದಲ್ಲಿ ನಾವು ಗಮನಿಸೋದಾದ್ರೆ ಶಿವಮೊಗ್ಗ ಬಹಳ ಕುತೂಹಲ ಕೆರಳಿಸಿರುವಂತಹ ಕ್ಷೇತ್ರ. ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ಶಿಕಾರಿಪುರದಲ್ಲಿ ಇದೀಗ BS ಯಡಿಯೂರಪ್ಪನವರು ಮತದಾನದ ಕೇಂದ್ರಕ್ಕೆ ಬರ್ತಾ ಇರುವಂತಹ ಸಂದರ್ಭ ನೋಡ್ತಾ ಇದ್ದೀವಿ. ಮತ ಹಾಕುವಂಥ ನಿಟ್ಟಿನಲ್ಲಿ BS ಯಡಿಯೂರಪ್ಪನವರು ಸದಾ ಮುಂದು. ಇವತ್ತು ಕೂಡ ನಾವು ಅದನ್ನು ನೋಡ್ತಾ ಇದ್ದೀವಿ. ಬಹುಶಃ ಆರಂಭಿಕ ಹಂತದಲ್ಲಿ ಬೆಳಗ್ಗೆನೇ ಮತದಾನ ಆರಂಭ ಆಗ್ತಾ ಇರುವಂಥ ಸಂದರ್ಭದಲ್ಲೇ ಸರತಿ ಸಾಲಿನಲ್ಲಿ ಮೊದಲಿಗೆರೆ ಯಡಿಯೂರಪ್ಪನವರು ಅಂತ ಕಾಣಿಸುತ್ತೆ. ಪುತ್ರ BY ರಾಘವೇಂದ್ರ ಅವರ ಜೊತೆಗೆ ಅವರು ಮತ ಹಾಕುವಂಥ ನಿಟ್ಟಿನಲ್ಲಿ ಶಿಕಾರಿಪುರದ ಮತಗಟ್ಟೆ ಬಳಿ ಬರ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ರಾಘವೇಂದ್ರ ಅವರು ಈ ಬಾರಿ ಮರು ಆಯ್ಕೆಯನ್ನು ಬಯಸಿದ್ದಾರೆ. ಬಹಳ ಟಫ್ ಫೈಟ್ ಇದೆ, ಬಹಳ ಭಿನ್ನ ಈ ಬಾರಿ ಶಿವಮೊಗ್ಗದ ಚುನಾವಣೆ. ಯಾಕಂತಂದರೆ ಹಲವು ಸಂದರ್ಭದಲ್ಲಿ ಯಡಿಯೂರಪ್ಪನವರ ಜೊತೆಯಾಗಿ ನಿಂತು ಪಕ್ಷ ಕಟ್ಟಿದ್ರಿಂದ ಹಿಡಿದು ಚುನಾವಣೆ ಎದುರಿಸಿದ ತನಕನೂ ಕೂಡ ರಾಜಕೀಯ ಮಾಡಿಕೊಂಡಿದ್ದಂಥ KS ಈಶ್ವರಪ್ಪನವರೇ ಈ ಬಾರಿ ಅವರ ಪ್ರತಿಸ್ಪರ್ಧಿಗಳ ಪೈಕಿ ಒಬ್ಬರು ಅಂತಾರೆ. BS ಯಡಿಯೂರಪ್ಪನವರ ಪುತ್ರನ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಸ್ಪರ್ಧಿ ಪೈಕಿ KS ಈಶ್ವರಪ್ಪನವರು ಕೂಡ ಒಬ್ಬರು. ಹೀಗಾಗಿ ಶಿವಮೊಗ್ಗದಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಡಬಹುದು ಅನ್ನುವಂಥದ್ದು ನಿರೀಕ್ಷೆ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಕಡೆ ಗೀತಾ ಶಿವರಾಜ್ಕುಮಾರ್ ಕೂಡ ಅಬ್ಬರದ ಪ್ರಚಾರ ಎಲ್ಲ ನಡೆಸಿರೋದನ್ನು ನಾವು ನೋಡಿದ್ದೀವಿ. ಅದೇನೇ ಆಗಲಿ, BS ಯಡಿಯೂರಪ್ಪನವರು ಪುತ್ರನ ಚುನಾವಣಾ ಗೆಲುವಿಗೆ ಸಂಬಂಧಪಟ್ಟ ಹಾಗೆ ತಮ್ಮದೇ ಆದಂಥ 16 ಲೆಕ್ಕಾಚಾರಗಳನ್ನು ಹಾಕಿರ್ತಾರೆ. ಸಹಜವಾಗಿ ಅದೆಲ್ಲವನ್ನು ಕೂಡ ಒಂದು ಹಂತದಲ್ಲಿ ಎಕ್ಸಿಕ್ಯೂಟ್ ಕೂಡ ಮಾಡಾಗಿದೆ. ಇದೀಗ ಅವರು ಮತದಾನಕ್ಕೆ ಮುಂದಾಗ್ತಾ ಇರುವಂಥ ಸಂದರ್ಭ. ಅದಕ್ಕಿಂತ ಮುನ್ನ ಅವರು ದೇವರ ಮೊರೆ ಹೋಗಿರುವಂಥದ್ದನ್ನು, ಕುಟುಂಬ ಸಮೇತವಾಗಿ ದೇವರ ಮೊರೆ ಹೋಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ ನಾವಿಲ್ಲಿ. ಶಿಕಾರಿಪುರದ ಹುಚ್ಚರಾಯ ಸ್ವಾಮಿ ದೇಗುಲಕ್ಕೆ BS ಯಡಿಯೂರಪ್ಪನವರು ಪುತ್ರನ ಸಮೇತನಾಗಿ ಹೋಗಿ ಪೂಜೆ ಪುನಸ್ಕಾರವನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಬೆಳಗ್ಗೆ ಅವರು ದೇಗುಲಗಳಿಗೆ ರೌಂಡ್ಸ್ ಹಾಕ್ತಾ ಇರುವಂಥದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಈಗ ಅವರು ರಾಘವೇಂದ್ರ ಸ್ವಾಮಿ ಮಠದ ದೇಗುಲದ ಕಡೆಗೆ ಅವರು ಬಂದಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಈ ಟೈಮ್ನಲ್ಲಿ ಅವರಿಗೆ ಮತ್ತೋರ್ವ ಪುತ್ರ BY ವಿಜಯೇಂದ್ರ ಕೂಡ ಒಂದಾಗಿರುವಂಥದ್ದನ್ನು ನಾವು, ಅಥವಾ ಜೊತೆ ಆಗಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. BY ರಾಘವೇಂದ್ರ ಹಾಗೆ BY ವಿಜಯೇಂದ್ರ ಕೂಡ ಕುಟುಂಬ ಸಮೇತವಾಗಿ ಇವತ್ತು ತಂದೆಯ ಜೊತೆಗೆ ದೇವರ ದರ್ಶನವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಬಂದಿದ್ದಾರೆ. ಮತದಾನಕ್ಕೆ ಹೋಗುವ ಮುನ್ನ ದೈವಿ ಕ್ಷೇತ್ರಗಳಿಗೆ ಅವರು ಭೇಟಿ ಕೊಡ್ತಾ ಇರುವಂಥದ್ದನ್ನು ನೋಡಬಹುದಾಗಿದೆ. ಶಿವಮೊಗ್ಗ ಕೂಡ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ಲೋಕಸಭಾ ಕ್ಷೇತ್ರ. ಅದರಲ್ಲಿ 7 ಶಿವಮೊಗ್ಗದ್ದಾದರೆ 1 ಉಡುಪಿಗೆ ಸಂಬಂಧಪಟ್ಟ ಹಾಗೆ, ಅಂತಂದರೆ ಬೈಂದೂರು ವಿಧಾನಸಭಾ ಕ್ಷೇತ್ರ. ಹೀಗಾಗಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ BJP ಪರವಾದಂಥ ಅಲೆ ಎಬ್ಬಿಸುವಂಥ ನಿಟ್ಟಿನಲ್ಲಿ ತನ್ನದೇ ಆದಂಥ ಪ್ರಯತ್ನವನ್ನು BS ಯಡಿಯೂರಪ್ಪನವರ ಕುಟುಂಬ ಮಾಡಿದೆ. ಮತ್ತು ಈ ಬಾರಿಯ ಚುನಾವಣೆ ಇದೆಯಲ್ಲ, ಅವರಿಗೆ ಬಹಳಷ್ಟು ಅತಿ ಮುಖ್ಯವಾಗಿರುವಂಥ ಚುನಾವಣೆ ಕೂಡ ಹೌದು. ಯಾಕಂತ ಅಂದರೆ ನಾನು ಈಗ ತಾನೇ ಹೇಳಿದಾಗೆ ಬಹಳಷ್ಟು ಸಂದರ್ಭದಲ್ಲಿ ತಮ್ಮ ಜೊತೆಯಾಗಿ ನಿಲ್ತಾ ಇದ್ದಂತಹ KS ಈಶ್ವರಪ್ಪನವರೇ ಈ ಬಾರಿ ಅವರ ಪ್ರತಿಸ್ಪರ್ಧಿ ಕೂಡ. ಕುಟುಂಬ ರಾಜಕಾರಣದಿಂದ ಹಿಡಿದು ಮತ್ತೊಂದು ರೀತಿಯಂಥ ಬಹಳಷ್ಟು ಆರೋಪಗಳನ್ನು ಅವ್ರು ಮಾಡ್ತಾ ಇದ್ರು ಕೂಡ ಪ್ರಚಾರದ ಕಣದಲ್ಲಿ ಅದನ್ನಷ್ಟೇ ಸಮರ್ಥವಾಗಿ ನಿಭಾಯಿಸ್ಕೊಂಡು ಬರುವಂಥ ಪ್ರಯತ್ನವನ್ನು BJP ಮಾಡಿದೆ ರಾಘವೇಂದ್ರ ಅವರ ಮುಖೇನವಾಗಿ. ಹಾಗಾಗಿ ಈ ಬಾರಿ ಸೋಲು ಗೆಲುವಿನ ಲೆಕ್ಕಾಚಾರ ಶಿವಮೊಗ್ಗದಲ್ಲಿ ಬಹಳ ನಡೀತಾ ಇದೆ. ಅದರ ನಡುವೆ ದೇವರ ಕೃಪೆಯ ಮೊರೆ ಹೋಗಿದೆ ಯಡಿಯೂರಪ್ಪನವರ ಕುಟುಂಬ. ಆಮೇಲೆ ಶಿವಮೊಗ್ಗ ಈ ಬಾರಿ ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳಿಬ್ಬರ ಪುತ್ರ ಹಾಗೆ ಪುತ್ರಿಯರ ನಡುವಿನ ಕದನಕ್ಕೆ ಸಾಕ್ಷಿ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಒಂದು ಕಡೆ ಬಂಗಾರಪ್ಪನವರ ಕುಟುಂಬದ ಕುಡಿ, ಮತ್ತೊಂದು ಕಡೆ ನಾವಿಲ್ಲಿ BS ಯಡಿಯೂರಪ್ಪನವರ
ಪುತ್ರ ಇಬ್ಬರು ಪರಸ್ಪರ ಸ್ಪರ್ಧಿಗಳಾಗಿ ನಿಂತಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಕಳೆದ ಬಾರಿ ಅಂದರೆ ಬಂಗಾರಪ್ಪನವರ ಕೊನೆ ಚುನಾವಣೆಯಲ್ಲಿ ಅವರಿಗೆ ಸೋಲಾಗ್ಬಿಡ್ತು, ಹೀಗಾಗಿ ಅವರಿಗೆ ನ್ಯಾಯ ಕೊಡಿಸುವಂಥ ಚುನಾವಣೆ ಅನ್ನುವಂಥ ಆಧಾರದ ಮೇಲೂ ಕೂಡ ಕಾಂಗ್ರೆಸ್ ಈ ಬಾರಿ ಪ್ರಚಾರವನ್ನು ನಡೆಸಿದೆ. ಆದರೆ ಶಿವಮೊಗ್ಗದಲ್ಲಿ ನಾವು ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀವಿ, ಶಿವಮೊಗ್ಗ ಹೇಗಿತ್ತು ಈಗ ಹೇಗಾಗಿದೆ, ಸೊ ಆ ಅಭಿವೃದ್ಧಿ ಆಧಾರದ ಮೇಲೆ ನಾವು ಮತವನ್ನು ಕೇಳ್ತೀವಿ ಅಂಥೇಳಿ BY ರಾಘವೇಂದ್ರ ಅವರು ಕೂಡ ಪ್ರಚಾರದ ಕಣದಲ್ಲಿ ಬಹಳ ಅಬ್ಬರಿಸಿದ್ದಾರೆ. ಮತ್ತೊಂದು ಕಡೆ ನಿಜವಾದಂಥ ಹಿಂದುತ್ವ ಅಂತ ಅಂದರೆ ಅದು ನನ್ನ ಹಿಂದುತ್ವ ಆಗಿದೆ, ಯಾರಿಗೂ ಕಾಂಪ್ರಮೈಸ್ ಆಗದೇ ಇರುವಂಥದ್ದು ಹಿಂದುತ್ವ ನನ್ನದು. ಹೀಗಾಗಿ BJPಯಲ್ಲಿ ಹಿಂದುತ್ವ ಉಳಿಬೇಕು, ರಾಜ್ಯದಲ್ಲಿ ಹಿಂದುತ್ವ ಉಳಿಬೇಕು ಅಂತಂದರೆ ನನ್ನನ್ನು ಗೆಲ್ಲಿಸಬೇಕು ಅಂತ KS ಈಶ್ವರಪ್ಪನವರು BJPಯ ಸ್ಪರ್ಧಿ ವಿರುದ್ಧವಾಗಿ ತೊಡೆ ತಟ್ಟಿರುವಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಬಹುಶಃ KS ಈಶ್ವರಪ್ಪನವರು ಈ ಬಾರಿ ಏನಾದರೂ ಬಹಳ ಮತಗಳಿಕೆಯನ್ನು ಮಾಡಿದ್ದೇ ಆದಲ್ಲಿ ಅದು ರಾಘವೇಂದ್ರ ಅವರಿಗೆ ಮುಳುವಾಗ್ಬಿಡುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ ಕೂಡ ಸ್ಥಳೀಯವಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದೇನೇ ಆದರೂ ಕೂಡ ಸೋಲು ಗೆಲುವಿನ ಲೆಕ್ಕಾಚಾರ ಬಹಳ ಜೋರಾಗೇ ಇದೆ ಶಿವಮೊಗ್ಗದಲ್ಲಿ. ಆಮೇಲೆ BS ಯಡಿಯೂರಪ್ಪನವರು ಕೂಡ ಸುದೀರ್ಘವಾಗಿ ಚುನಾವಣಾ ರಾಜಕೀಯದಲ್ಲಿ ಅವರು ನಿಪುಣರಾಗಿರುವಂತಹ ಕಾರಣಕ್ಕಾಗಿ ಪುತ್ರನ ಗೆಲುವಿಗಾಗಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಅವರು ಕ್ಷೇತ್ರದಾದ್ಯಂತ ಓಡಾಡ್ತಾ ಮಾಡ್ತಾ ಇದ್ದಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಅದಕ್ಕೆ ಯಶಸ್ಸು ಸಿಗುತ್ತಾ ಅನ್ನುವಂಥದ್ದು ನಮ್ಗೆ ಅಫ್ಕೋರ್ಸ್ ಫಲಿತಾಂಶದ ದಿನ ಗೊತ್ತಾಗಬೇಕಾಗಿರುವಂತಹ ಸಂಗತಿ. ಬಟ್ ಅದಕ್ಕಿಂತ ಮುನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ನೋಡಿ, ಬೆಳ್ಳಂಬೆಳಗ್ಗೆನೆ ಬಹಳ ಖುಷಿಯ ಸಂಗತಿ ಅಂತ ಅಂದರೆ ಭಾಳಷ್ಟು ಹಿರಿಯರು ಕೂಡ ಸಾಲಿನಲ್ಲಿ ಮೊದಲಿಗರಾಗಿ ಕಂಡು ಬರ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ನೋಡಿ. ಬಾಗಲಕೋಟೆಯ ಮತದಾನ ಪ್ರಕ್ರಿಯೆ ಆರಂಭ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಮತದಾರರು ಸರತಿ ಸಾಲಲ್ಲಿ ನಿಲ್ತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ. ಆಮೇಲೆ ಈ ಬಾರಿ ವಿಶೇಷವಾಗಿ 14 ಲೋಕಸಭಾ ಕ್ಷೇತ್ರಗಳು ಏನು ಈಗ ಚುನಾವಣೆ ನಡೀತಾ ಇದೆ, 2ನೇ ಹಂತದ ಚುನಾವಣೆ, ಬಿಸಿಲೂರುಗಳೇ ಅದರಲ್ಲಿ ಬಹಳಷ್ಟು. ಹಾಗಾಗಿ ಬೆಳ್ಳಂಬೆಳಗ್ಗೆನೆ ಕೂಡ ಒಂದು 8 ಗಂಟೆ 9 ಗಂಟೆಗೆ ಅಲ್ಲಿನ ಬಿಸಿಲಿನ ರಾಪು ನಾವು ಕಾಣಬಹುದಾಗಿರುತ್ತೆ. ಹೀಗಾಗಿನೇ ಭಾಳಷ್ಟು ಮಂದಿ ಆದಷ್ಟು ಬೆಳಗ್ಗೆನೇ ಬಂದು ಮತದಾನ ಮಾಡುವಂಥ ನಿಟ್ಟಿನಲ್ಲಿ ಉತ್ಸುಕರಾಗಿರ್ತಾರೆ. ಇಲ್ಲ ಅಂತಂದರೆ ಸಂಜೆ ನಂತರದಲ್ಲಿ ಮತದಾನ ಮಾಡಿಬಿಡೋಣ ಅಂಥೇಳಿ. ಆದರೆ ಬಿಸಿಲಿನ ಹೊಡೆತಕ್ಕೆ ಸಿಗೋದಕ್ಕಿಂತ ಬೆಳಗ್ಗೆನೇ ಬಂದು ಮತದಾನ ಮಾಡಿದ್ರೆ ಸೂಕ್ತ ಅಂಥೇಳಿ ಹಲವು ಮಂದಿ ಈಗ ಆಲ್ರೆಡಿ ಬಂದು ಮತಗಟ್ಟೆಗಳ ಕಡೆಗೆ ಬರ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗೆ ಇಲ್ಲಿ ನೋಡಿ, ಇಲ್ಲೊಂದು ಮತಗಟ್ಟೆಯ ಕೇಂದ್ರದ ಬಳಿ ಪೂಜೆ ಪುನಸ್ಕಾರದ ಮುಖೇನವಾಗಿ ಮತದಾನ ಪ್ರಕ್ರಿಯೆಗೆ ಚಾಲನೆ ಕೊಡ್ತಾ ಇರುವಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ರಾಜ್ಯದ 14 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿ ಉತ್ಸವದ ರೀತಿಯಾಗಿ ಲೋಕಸಭಾ ಚುನಾವಣೆಯ 2ನೇ ಹಂತದ ಮತದಾನ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ ನೋಡಿ. ಇಲ್ಲಿ ನಾವಿಲ್ಲಿ ಗಮನಿಸ್ತಾ ಇರ್ಬೋದು, ವಿಜಯಪುರದಲ್ಲಿ ಈಗಾಗಲೇ ಮತ ಹಾಕುವಂತಹ ನಿಟ್ಟಿನಲ್ಲಿ ಹಲವು ಮಂದಿ ಈಗಾಗಲೇ ಬರ್ತಿದ್ದಾರೆ. ಇನ್ನು ವಿಜಯಪುರದಲ್ಲಿ ವಿಶೇಷ ಅಂತಂದರೆ ಇಲ್ಲಿ ವಿಶೇಷ ಚೇತನನೋರ್ವರನ್ನು ಓರ್ವ ವ್ಯಕ್ತಿ ಹೆಗಲ ಮೇಲೆ ಹೊತ್ಕೊಂಡು ತಂದಂಥ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀವಿ. ವಿಶೇಷ ಚೇತನರಿಗಾಗಲೇ ಬಂತು ಅಲ್ಲಿ ಮತವನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ಹಿರಿಯ ನಾಗರಿಕರು ಕೂಡ ಇಲ್ಲಿ ಅಂದರೆ ಯುವ ಪೀಳಿಗೆನ ನಾಚಿಸುವಂತೆ ಮಾಡ್ತಾ ಇದ್ದಾರೆ. ಯಾಕಂದರೆ ಬೆಳ್ಳಂಬೆಳಿಗ್ಗೆ ಈಗಾಗಲೇ 7 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ ಅಂತಂದ್ರೆ ಒಂದು ರೀತಿ ಉತ್ಸುಕತೆಯಿಂದ ಇಲ್ಲಿ ಯುವ ಜನತೆಯನ್ನು ಸ್ಫೂರ್ತಿಗೊಳಿಸುವಂತಹ ನಿಟ್ಟಿನಲ್ಲಿ ಇಲ್ಲಿ ಹಿರಿಯ ನಾಗರಿಕರು ಬಂದು ಮತವನ್ನು ಹಾಕ್ತಾ ಇರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ವಿಜಯಪುರದಲ್ಲಿ ಬೆಳ್ಳಂಬೆಳಿಗ್ಗೆ ಈಗಾಗಲೇ ಮತದಾನದ ಪ್ರಕ್ರಿಯೆ ಬಿರುಸಿನಿಂದ ಈಗಾಗಲೇ ಪ್ರಾರಂಭ ಆಗಿದೆ. ಯಾಕಂದರೆ 10-11 ಗಂಟೆ ಆಗ್ತಾ ಬಂತು ಅಂತಂದರೆ ಬಿರು ಬಿಸಿಲಿನಿಂದ ಜನರು ಬೇಗೆಯಿಂದ ಬೇಯಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಏನೋ ಹಿರಿಯ ನಾಗರಿಕರೆಲ್ಲರೂ ಕೂಡ ಬೆಳ್ಳಂಬೆಳಿಗ್ಗೆ ಬಂದು ಈಗಾಗಲೇ ಮತಗಟ್ಟೆಗಳ ದೌಡಾಯಿಸ್ತಾ ಇದ್ದಾರೆ. ಒಂದು ರೀತಿ ಮತೋತ್ಸವ ಅಂದರೆ ಇದೊಂದು ರೀತಿ ಪ್ರಜಾಪ್ರಭುತ್ವದ ಹಬ್ಬ. ಈ ಹಬ್ಬವನ್ನು ವಿಜೃಂಭಣೆಯಿಂದ ಏನು ನಾವೆಲ್ಲ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತೀವೋ ಇದೆಲ್ಲವೂ ಕೂಡ ಒಂದು ರೀತಿ ನಮ್ಮಲ್ಲಿರುವಂತಹ ಹಕ್ಕನ್ನು ಚಲಾಯಿಸುವಂತಹ ಸಂದರ್ಭ ಆಗಿರೋದ್ರಿಂದ ಸಾಕಷ್ಟು ಮಂದಿ ಈಗಾಗಲೇ ಬೆಳ್ಳಂಬೆಳಿಗ್ಗೆ ವಿಜಯಪುರದಲ್ಲಿ ಮತಗಟ್ಟೆಗಳತ್ತ ಬಂದಿರುವಂತಹ ದೃಶ್ಯಗಳಿದು. ಇನ್ನು ಬೆಳ್ಳಂಬೆಳಿಗ್ಗೆ ಕೇವಲ ಇನ್ನು 7 ಗಂಟೆಯ ಸಮಯ ಅಷ್ಟೇ. ಈಗಾಗಲೇ ಸರತಿ ಸಾಲಿನಲ್ಲಿ ನಿಂತು ಅಲ್ಲಿ ಮತ ಹಾಕುವಂತಹ ನಿಟ್ಟಿನಲ್ಲಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಸರತಿ ಸಾಲಿನಲ್ಲಿ ನಿಂತು ಈಗಾಗಲೇ ಮತ ಹಾಕುವಂತಹ ನಿಟ್ಟಿನಲ್ಲಿ ಉತ್ಸುಕರಾಗಿ ಹಿರಿಯ ನಾಗರಿಕರು ಸೇರಿದಂತೆ ಯುವ ಜನತೆ ಕೂಡ ಈಗಾಗಲೇ ಸರತಿ ಸಾಲಿನಲ್ಲಿ ನಿಂತಿರುವಂತಹ ದೃಶ್ಯಗಳು. ಒಂದು ಭಾಗದಲ್ಲಿ ಈಗಾಗಲೇ ಮಹಿಳೆಯರು ನಿಂತಿದ್ರೆ, ಮತ್ತೊಂದು ಭಾಗದಲ್ಲಿ ಪುರುಷರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೆ ಬಹಳಷ್ಟು ಕಡೆ ಅಭ್ಯರ್ಥಿಗಳು ಬೆಳ್ಳಂಬೆಳಗ್ಗೆನೆ ಬಂದು ಇವತ್ತು ಮತದಾನದ ಪ್ರಕ್ರಿಯೆಯಲ್ಲಿ ಸರತಿ ಸಾಲಿನಲ್ಲಿ ಮೊದಲಿಗರಾಗಿ ನಿಂತು ಮತ ಹಾಕ್ತಾ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಇಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಉಮೇಶ್ ಜಾಧವ್ ಅವರು ಕೂಡ ಬೆಳ್ಳಂಬೆಳಗ್ಗೆನೆ ಬಂದು ಸರತಿ ಸಾಲಲ್ಲಿ ನಿಂತಿದ್ದಾರೆ.
ಕಲಬುರಗಿಯಿಂದ 2ನೇ ಬಾರಿಗೆ ಮರು ಆಯ್ಕೆಯನ್ನು ಬಯಸಿರುವಂಥ ಉಮೇಶ್ ಜಾಧವ್ ಅವರು ಕೂಡ ಮತ ಹಾಕುವಂಥ ನಿಟ್ಟಿನಲ್ಲಿ ಮೊದಲ ಸಾಲಿನಲ್ಲಿ ಮೊದಲಿಗರಾಗಿ ನಿಂತಿರುವಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿತ್ತು. ಮತ್ತೊಂದು ಕಡೆ BS ಯಡಿಯೂರಪ್ಪನವರ ಕುಟುಂಬ ನಾವು ಭಾಳಷ್ಟು ಸಂದರ್ಭದಲ್ಲಿ ನೋಡ್ತೀವಿ. ಚುನಾವಣೆ ಅಂತ ಬಂದಂಥ ಸಂದರ್ಭದಲ್ಲಿ ಹೌದು ಭಾಳಷ್ಟು ಚುನಾವಣೆಗಳನ್ನು ಅವರು ಎದುರಿಸಿರ್ಬೋದು, ಸೋಲು ಗೆಲುವು ಅನ್ನುವಂಥದ್ದು ಸಹಜವಾಗಿ ಅವ್ರು ಕಂಡಿದ್ದಾರೆ. ಆದರೆ ಚುನಾವಣೆ ಅಂತ ಬಂದಂತಹ ಸಂದರ್ಭದಲ್ಲಿ ಮತದಾನದ ದಿನ ದೇವಿ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ತಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗಿನ ದೇವರ ಮೊರೆ ಹೋಗೋದು, ಅಲ್ಲಿ ಪೂಜೆ ಪುನಸ್ಕಾರ ಸಲ್ಲಿಸೋದು, ಮುಖ್ಯವಾಗಿ ದೈವಿ ಬಲದೊಂದಿಗೆ ಅವರು ಮತದಾನದ ಪ್ರಕ್ರಿಯೆಗೆ ಮುಂದಾಗುವಂಥದ್ದನ್ನು ನಾವು ಹಲವು ಸಂದರ್ಭದಲ್ಲಿ ನೋಡ್ತೀವಿ. ಯಥಾ ಪ್ರಕಾರವಾಗಿ ಇವತ್ತು ಅದೇ ರೀತಿಯಾಗಿ ದೇವಿ ಕ್ಷೇತ್ರಗಳ ಮೊರೆ ಹೋಗಿ ಅದಾದ ನಂತರ ಅಲ್ಲಿ ಮತ ಹಾಕುವಂಥ ನಿಟ್ಟಿನಲ್ಲಿ BS ಯಡಿಯೂರಪ್ಪನವರ ಕುಟುಂಬ ಮತಗಟ್ಟೆಗಳಿಗೆ ಸಾಕ್ತಾ ಇದೆ. BS ಯಡಿಯೂರಪ್ಪನವರು ಮುಂದೆ ಸಾಕ್ತಾ ಇದ್ರೆ ಅವರ ಇಬ್ಬರು ಗಂಡು ಮಕ್ಕಳು ಜೊತೆಗೆ ಸೊಸೆಯಂದ್ರ ಸಮೇತವಾಗಿ ಅವರನ್ನು ಹಿಂಬಾಲಿಸಿಕೊಂಡು ಹೋಗ್ತಾ ಇರುವಂಥ ಅವರ ಕುಟುಂಬ ವರ್ಗದವರನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇನ್ನು ಕಲಬುರಗಿ ಕ್ಷೇತ್ರವನ್ನು ಗಮನಿಸೋದಾದ್ರೆ ಅಂದರೆ ಉಮೇಶ್ ಜಾಧವ್ ವರ್ಸಸ್ ರಾಧಾಕೃಷ್ಣ ಒಂದು ರೀತಿ ಹೈ ವೋಲ್ಟೇಜ್ ಕ್ಷೇತ್ರವಾಗೂ ಕೂಡ ಅಲ್ಲಿ ಪರಿಣಮಿಸಿರುವಂಥದ್ದು. ಈಗಾಗಲೇ ಬೆಳ್ಳಂಬೆಳಗ್ಗೆ ಉಮೇಶ್ ಜಾಧವ್ ಅವರು ಈಗಾಗಲೇ ಮತಗಟ್ಟೆಗೆ ಬಂದು ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಅಂದರೆ ಉಮೇಶ್ ಜಾಧವ್ ಎದುರಾಳಿಯಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಳಿಯ ರಾಧಾಕೃಷ್ಣ ಇಲ್ಲಿ ಕಣದಲ್ಲಿರೋದ್ರಿಂದ ಖರ್ಗೆ ಅವರಿಗೆ ಒಂದು ರೀತಿ ಪ್ರತಿಷ್ಠೆಯ ಕಣವಾಗೂ ಕೂಡ ಇಲ್ಲಿ ಮಾರ್ಪಟ್ಟಿದೆ. ಹಾಗಾಗಿ ಒಂದು ರೀತಿ ಆ ಕಣ ಸಾಕಷ್ಟು ರಣಕಣವಾಗಿ ಮಾರ್ಪಟ್ಟಿತ್ತು. ಇದೀಗ ಉಮೇಶ್ ಜಾಧವ್ ಅವರು ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಿದ್ದಾರೆ. ಅಂದರೆ ಮುಂಬರುವಂತಹ ಪೀಳಿಗೆಗೆ, ಈಗ ಇರುವಂತಹ ಯುವ ಪೀಳಿಗೆಗೆ ಮತವನ್ನು ಹಾಕಿ ಇದು ನಿಮ್ಮ ಹಕ್ಕು, ಸೊ ತಾವು ಮೊದಲಿಗರಾಗಿ ಇಲ್ಲಿ ಮತವನ್ನು ಚಲಾವಣೆ ಮಾಡೋದ್ರ ಮೂಲಕ ಹಲವು ಮಂದಿಗೆ ಉತ್ತೇಜನವನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ನಾವು ಬೆಂಗಳೂರಿನಲ್ಲಿ ಮೊದಲ ಹಂತದ ಮತದಾನ ಪ್ರಕ್ರಿಯೆಗಳು ಏನಾಯಿತು ನಾವು ಗಮನಿಸಿದ್ವಿ. ವೋಟಿಂಗ್ ಪರ್ಸೆಂಟೇಜ್ ಕೂಡ ತುಂಬಾ ಕಡಿಮೆ ಇತ್ತು. ಮಂಡ್ಯ ಭಾಗದಲ್ಲಿ ಅತಿ ಹೆಚ್ಚು ಮತದಾನ ಆಗಿದ್ದನ್ನು ಬಿಟ್ಟರೆ ಬೆಂಗಳೂರಲ್ಲಿ ವಿದ್ಯಾವಂತರೇ ಅತಿ ಹೆಚ್ಚು ಜನ ಇದ್ದರೂ ಕೂಡ ಮತ ಹಾಕೋದಕ್ಕೆ ಹಿಂಜರಿದಿದ್ರು. ಅದಕ್ಕೆ 2ನೇ ಹಂತದ ಮತದಾನ ಇಲ್ಲಾದರೂ ನಿಮ್ಮ ಮತವನ್ನು ಚಲಾವಣೆ ಮಾಡಿ, ಇದು ನಿಮ್ಮ ಹಕ್ಕು. ಈ ಭಾಗದಲ್ಲಿ ಅಷ್ಟು ಸಮಸ್ಯೆ ಇತ್ತು, ಇಷ್ಟು ಸಮಸ್ಯೆ ಇತ್ತು ಅಂತ ನಂತರದಲ್ಲಿ ಗೊಣಗೋ ಬದಲು ಯಾವ ಅಭ್ಯರ್ಥಿ ನಿಮ್ಮ ಭಾಗಕ್ಕೆ ಸೂಕ್ತ ಅನ್ನುವಂತಹ ಹಕ್ಕು ನಿಮ್ಮ ಕೈಯಲ್ಲೇ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮತಕ್ಷೇತ್ರಗಳಿಗೆ ತೆರಳಿ, ಮತಗಟ್ಟೆಗಳಿಗೆ ತೆರಳಿ ನಿಮ್ಮ ಹಕ್ಕನ್ನು ಚಲಾಯಿಸಿ. ಒಂದು ಕಡೆ BS ಯಡಿಯೂರಪ್ಪನವರು ಮತದಾನಕ್ಕೆ ಮುಂದಾಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ ಮತ ಹಾಕುವಂಥ ನಿಟ್ಟಿನಲ್ಲಿ. ಮತ್ತೊಂದು ಕಡೆ ಉಮೇಶ್ ಜಾಧವ್ ಅವರು ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗಿನ ಅಭ್ಯರ್ಥಿ, ಅವರು ಕೂಡ ಮೊದಲಿಗರಾಗಿ ಮತ ಹಾಕುವಂಥ ಪ್ರಕ್ರಿಯೆಯಲ್ಲಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ವಿ. BS ಯಡಿಯೂರಪ್ಪನವರ ಕುಟುಂಬ ಸರತಿ ಸಾಲಿನಲ್ಲಿ ಬಂದು ಈಗ ಮತದಾನದ ಪ್ರಕ್ರಿಯೆಗೆ ಮುಂದಾಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಈ ಮುಖೇನವಾಗಿ ಶಿವಮೊಗ್ಗಕ್ಕೆ ಸಂಬಂಧಪಟ್ಟ ಹಾಗಿನ ಈ ಬಾರಿಯ ಚುನಾವಣಾ ರಂಗು ಬಹಳ ಜೋರಾಗೇ ಇದೆ. ಅದಕ್ಕೆ ಮತದಾನದ ಮುಖೇನವಾಗಿ BS ಯಡಿಯೂರಪ್ಪನವರು ಅದರಲ್ಲೂ ಕೂಡ ಸರತಿ ಸಾಲಿನಲ್ಲಿ ಮೊದಲಿಗರಾಗಿ ಬಂದು ಮತ ಹಾಕುವ ಮುಖೇನವಾಗಿ ಶಿವಮೊಗ್ಗದ ಮತದಾರರಿಗೂ ಕೂಡ ಒಂದು ಕರೆ ಕೊಟ್ಟಂಗಿದ್ದು, ನೀವು ಬನ್ನಿ ಮತ ಹಾಕಿ ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂತಂದರೆ BS ಯಡಿಯೂರಪ್ಪನವರು ನೋಡಿ ಈ ವಯಸ್ಸಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಅದೇ ಹುರುಪಿನಲ್ಲಿ ಬಂದು ಮತ ಹಾಕುವಂಥದ್ದನ್ನು ನೋಡ್ತಾ ಇದ್ದೀವಿ. ಶಿವಮೊಗ್ಗದ ಮತದಾರರಿಗೂ ಈ ಮುಖೇನವಾಗಿ ಒಂದು ಸೂಚನೆ, ಬನ್ನಿ ಮತ ಹಾಕಿ. ಈ ಬಾರಿಯೇ ತ್ರಿಕೋನ ಸ್ಪರ್ಧೆ ಇದೆಯೋ ಅಥವಾ ಇಬ್ಬರ ನಡುವೆ ನೇರ ಫೈಟ್ ಇರುವಂಥದ್ದು ಮತ್ತೊಂದು, ಅದು ಫಲಿತಾಂಶದ ನಂತರದಲ್ಲಿ ತಿಳಿಯುತ್ತೆ. ಆದರೆ ಮತದಾನ ಅನ್ನುವಂಥದ್ದು ಈಗ ತಾನೇ ಹೇಳ್ತಾ ಇದ್ದ ಹಾಗೆ ಶಕುಂತಲಾ ಅವರು, ನಿಮ್ಮ ಹಕ್ಕು, ಆ ಹಕ್ಕನ್ನು ಚಲಾಯಿಸಬೇಕಾದಂಥದ್ದು ನಿಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ. ಇನ್ನು ಕಲಬುರಗಿಗೆ ಸಂಬಂಧಪಟ್ಟ ಹಾಗೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಂತೂ ಇಡೀ ದೇಶದ ಗಮನ ಸೆಳೆದಂಥದ್ದು. ಯಾಕಂತಂದರೆ ಈಗಿರುವಂಥ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧವಾಗಿ ಉಮೇಶ್ ಜಾಧವ್ ಅವರನ್ನು ಕಳೆದ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಕರೆತಂದು ಅದಾದ ನಂತರದಲ್ಲಿ ಕಂಟೆಸ್ಟ್ ಮಾಡಿಸಿ ಗೆಲ್ಸ್ಕೊಂಡು ಬರುವಂಥ ನಿಟ್ಟಿನಲ್ಲಿ BJP ಯಶಸ್ವಿಯಾಗಿತ್ತು. ಹಾಗಾಗಿ ಈ ಬಾರಿಯಲ್ಲಿ ಹೌದು AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಬಾರಿಯಲ್ಲಿ ಕಣದಲ್ಲಿ ಇಳದೆ ಹೋದರೂ ಕೂಡ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿಯವರು ಈ ಬಾರಿ ಕಾಂಗ್ರೆಸ್ನ ಹುರಿಯಾಳು. ಹೀಗಾಗಿ ಕಳೆದ ಬಾರಿ ಆದಂತಹ ಸೋಲಿಗೆ ಮತ್ತೆ ಸೇಡನ್ನು ತೀರಿಸ್ಕೊಳ್ಬೇಕು ಅನ್ನುವಂಥ ರೀತಿಯಾದಂಥ ಚುನಾವಣಾ ಪ್ರಚಾರವನ್ನು ಕಾಂಗ್ರೆಸ್ ಆ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲೇ ಮಾಡಿದೆ. ಹೀಗಾಗಿ ಅದಕ್ಕೆಲ್ಲ ಉತ್ತರ ಸಿಗುವಂಥ ಸಂದರ್ಭ ಇವತ್ತು ಮತದಾನದ ಪ್ರಕ್ರಿಯೆ ಆರಂಭ ಆಗಿದೆ. ಕಲಬುರಗಿಯ BJPಯ ಅಭ್ಯರ್ಥಿ ಉಮೇಶ್ ಜಾಧವ್ ಮೊದಲಿಗರಾಗಿ ಬಂದು ಮತದಾನವನ್ನು ಮಾಡ್ತಾ ಇರುವಂಥದ್ದನ್ನು ಆ ಮತಗಟ್ಟೆಗೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸ್ತಾ ಇದ್ವಿ. 14 ಲೋಕಸಭಾ ಕ್ಷೇತ್ರ, 1 ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಉಪಚುನಾವಣೆ ನಡೆಯುವಂಥದ್ದು. ಸುರಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ರಾಜಾ ವೆಂಕಟಪ್ಪ ನಾಯಕ್ ಅವರು ತೀರ್ಕೊಂಡಿದ್ದಂಥ ಹಿನ್ನೆಲೆಯಲ್ಲಿ ಮತ್ತೆ ಉಪಚುನಾವಣೆ ನಡೀತಾ ಇರುವಂಥದ್ದು. 1 ವಿಧಾನಸಭಾ ಕ್ಷೇತ್ರ, ಅದನ್ನು ಹೊರತುಪಡಿಸಿದರೆ 14 ಲೋಕಸಭಾ ಕ್ಷೇತ್ರಗಳು ಅಂತಂದರೆ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗಿನ 2ನೇ ಹಂತದ ಚುನಾವಣೆ ಬಗ್ಗೆ ನಾವು ಹೇಳ್ತಾ ಇರುವಂಥದ್ದು. 2.69 ಕೋಟಿಗೂ ಅಧಿಕ ಮತದಾರರು ಇವತ್ತು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಈ 14 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದರೆ
ಒಂದು ಹಂತದಲ್ಲಿ ಕಳೆದ ಬಾರಿ 14 ಕ್ಷೇತ್ರಗಳನ್ನು ಬಿಜೆಪಿ ಒಂದು ರೀತಿ ಕ್ಲೀನ್ ಸ್ವೀಪ್ ಮಾಡಿತ್ತು. ಬಟ್ ಈ ಬಾರಿ ಅದೇ ರೀತಿಯಾದಂಥ ಸನ್ನಿವೇಶ ಇದೆಯಾ ಅನ್ನುವಂಥದ್ದು ಕೂಡ ಭಾಳ ಚುನಾವಣಾ ಸಂದರ್ಭದಲ್ಲಿ ವಿಶ್ಲೇಷಣೆಗೆ ಒಳಪಟ್ಟಂತಹ ಸಂಗತಿಯಾಗಿದೆ. ಯಾಕಂತಾದರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಮುಖೇನವಾಗಿ ಬಹಳ ಅನುಕೂಲ ಆಗಿದೆ ಆ ಭಾಗದ ಜನರಿಗೆ. ಹೀಗಾಗಿ ನಮಗೆ ಹೆಚ್ಚಿನ ಮತಗಳಿಕೆ ಆಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಕಾಂಗ್ರೆಸ್ ಈ 14 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಹೊಂದಿದೆ. ನಾವು ಮೊನ್ನೆ ತನಕನೂ ಕೂಡ ಬಹಳ ಅಬ್ಬರದ ಪ್ರಚಾರವನ್ನು ಮಾಡಿರುವಂಥ ರಾಜ್ಯ ನಾಯಕರನ್ನ, ಕೇಂದ್ರ ನಾಯಕರನ್ನ ಎರಡೂ ಪಕ್ಷಗಳಿಗೆ ಸಂಬಂಧಪಟ್ಟ ಹಾಗೆ ನೋಡಬಹುದಾಗಿತ್ತು. ತಮ್ಮದೇ ಆದಂಥ ಹಲವು ಲೆಕ್ಕಾಚಾರಗಳನ್ನು ಹೊಂದಲಾಗಿದೆ. ಈ ಚುನಾವಣೆಯಲ್ಲಿ ಏನೆಲ್ಲ ಮ್ಯಾಟರ್ ಆಗುತ್ತೆ, ಅದು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಪ್ರಮುಖ ವಿಚಾರ ಆಗಿರಬಹುದು, ಅಥವಾ ಈ ಬಾರಿಯ ಚುನಾವಣಾ ಸಂದರ್ಭದಲ್ಲಿ ಮುನ್ನೆಲೆಗೆ ಬಂದಂಥ ಹಲವು ಸಂಗತಿಗಳಾಗಿರ್ಬೋದು, ಅದು ಈ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗಿನ ಅಭ್ಯರ್ಥಿಯ ವಿಚಾರ ಆಗಿರ್ಬೋದು, ಆಮೇಲೆ ಆ ಭಾಗದಲ್ಲಿ ಧಾರವಾಡಕ್ಕೆ ಸಂಬಂಧಪಟ್ಟ ಹಾಗಿನ ವಿದ್ಯಾರ್ಥಿನಿಯವರ ಕೊಲೆ ವಿಚಾರ ಆಗಿರ್ಬೋದು, ಇದು ಮೇಲಿನ ಮೇಲೆ ಆ ಭಾಗದಲ್ಲಿ ಪ್ರಸ್ತಾಪಕ್ಕೆ ಬಂದಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಹಾಗಾಗಿ ಮತದಾರರ ಮೇಲೆ ಅಂತಿಮ ಹಂತದ ತನಕನೂ ಕೂಡ ಏನೇನು ಪರಿಣಾಮ ಬೀರಿದೆ ಅನ್ನುವಂಥದ್ದು ಫಲಿತಾಂಶದ ನಂತರದಲ್ಲೇ ನಮಗೆ ತಿಳಿಬೇಕಾಗಿದೆ. ಕಲಬುರಗಿಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಉಮೇಶ್ ಜಾಧವ್ ಅವರು ಭಾಳ ಬಿಡುವಿಲ್ಲದ ಪ್ರಚಾರದಲ್ಲಿದ್ದರು. ಆಮೇಲೆ ಮೊನ್ನೆ ಏನಾಯಿತು ಅನ್ನೋದು ನಿಮಗೂ ಕೂಡ ಗೊತ್ತಿರುವಂಥ ಸಂಗತಿ. ಭಾಳ ಬಿರು ಬಿಸಿಲಿನಲ್ಲಿ ಉಮೇಶ್ ಜಾಧವ್ ಅವರು ಸತತವಾಗಿ ಪ್ರಚಾರ ನಡೆಸ್ತಾ ಇದ್ದಂಥ ಕಾರಣಕ್ಕಾಗಿ ಒಂದು ಹಂತದಲ್ಲಿ ಅವರು ನಿತ್ರಾಣರಾಗಿ ಹಾಸ್ಪಿಟಲೈಸ್ ಆಗಿ ಅಲ್ಲಿಂದ ಚಿಕಿತ್ಸೆ ಪಡ್ಕೊಂಡು ಮತ್ತೆ ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾದಂಥದ್ದನ್ನು ಕೂಡ ನಾವು ನೋಡಬಹುದಾಗಿತ್ತು. ಅಂತ ಅಂದರೆ ಬಿಸಿಲಿನ ಝಳ ಆ ರೀತಿಯಾಗಿದೆ. 45-46 ಡಿಗ್ರಿ ಸೆಲ್ಸಿಯಸ್ನಷ್ಟು ನಾವು ಕಲಬುರಗಿ ಸುತ್ತಮುತ್ತಲ ಪ್ರದೇಶದಲ್ಲಿ ಬಿಸಿಲನ್ನು ನಾವು ಗಮನಿಸ್ತಾ ಇದ್ವಿ, ಅಥವಾ ತಾಪಮಾನ ಹೆಚ್ಚಾಗಿರುವಂಥದ್ದನ್ನು ಗಮನಿಸ್ತಾ ಇದ್ವಿ. ಅದೆಲ್ಲವನ್ನು ಮೀರಿ ಈಗ ಚುನಾವಣಾ ಕಾವು ಅನ್ನುವಂಥದ್ದು ಈ ಬಿಸಿಲ ಬೇಗೆಗಿಂತಲೂ ಹೆಚ್ಚಿನ ಕಾವು ಪಡಿತಾ ಇರುವಂಥದ್ದನ್ನು ಕೂಡ ಆ ಭಾಗದಲ್ಲಿ ನೋಡ್ತಾ ಇದ್ದೀವಿ. ವಿಪರೀತವಾದಂಥ ಬರಗಾಲದ ಸಮಸ್ಯೆ ಕೂಡ ಈ ಬಾರಿ ಬಹುತೇಕ ಕರ್ನಾಟಕವನ್ನು ಹೇಗೆ ಕಾಡಿದೆಯೋ ಅದರಲ್ಲಿ ದೊಡ್ಡ ಭಾಗ ಉತ್ತರ ಕರ್ನಾಟಕ ಭಾಗವನ್ನು ಕಾಡಿದೆ. ಹೀಗಾಗಿ ಜನ ಕೂಡ ಈ ಬಾರಿ ಸರ್ಕಾರದಿಂದ ಬಹಳಷ್ಟು ಅನುಕೂಲ ಆಗಬೇಕು ಅನ್ನುವಂಥ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಎರಡೂ ಕಡೆಗೆ, ರಾಜ್ಯ ಸರ್ಕಾರ ಹಾಗೆ ಲೋಕಸಭಾ ಕೇಂದ್ರ ಸರ್ಕಾರದ ಕಡೆಗೆ. ಅದೆಲ್ಲವನ್ನು ಮೀರಿ ಅವರು ಇವತ್ತು ಹಾಕುವಂಥ ಮತದಾನದ ಪ್ರಕ್ರಿಯೆಯಲ್ಲಿ ತಮ್ಮ ಉತ್ತರ ಯಾರ ಕಡೆಗಿರುತ್ತೆ, ಒಲವು ಯಾರ ಕಡೆ ಇರುತ್ತೆ ಅನ್ನುವಂಥನ್ನು ವ್ಯಕ್ತಪಡಿಸೋರಿದ್ದಾರೆ. ನಾವು ನೋಡ್ತಾ ಇದ್ದೀವಿ ನೋಡಿ, ಬಿ ಎಸ್ ಯಡಿಯೂರಪ್ಪನವರ ಕುಟುಂಬ ಮತಗಟ್ಟೆ ಒಳಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಷ್ಟೇನು ಮತದಾರರು ಆಲ್ರೆಡಿ ಬಂದು ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಂಥದ್ದು ಕಮ್ಮಿ. ಆದರೆ ಈಗ ಅವರು ಹೊರಬರ್ತಾ ಇರುವಂಥ ಸಂದರ್ಭದಲ್ಲಿ ಆ ಸರತಿ ಸಾಲು ಯಾವ ಮಟ್ಟಿಗೆ ಉದ್ದ ಆಗಿದೆ ಅನ್ನೋದು ಗೊತ್ತಾಗ್ತದೆ. ಅಂದರೆ ಭಾಳಷ್ಟು ಜನ ಈಗ ಬಂದು ಮತಗಟ್ಟೆಯ ಕಡೆಗೆ ಬಂದು ತಮ್ಮ ಹಕ್ಕು ಚಲಾವಣೆ ಮಾಡುವಂಥ ಒಂದು ಪ್ರಯತ್ನದಲ್ಲಿದ್ದಾರೆ. ಅದು ಶಿಕಾರಿಪುರದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ರಾಜ್ಯದ ಹಲವು ಮತಗಟ್ಟೆಗಳ ಬಳಿಯೂ ಕೂಡ ನೋಡಿ, ಅಲ್ಲಿ ಹಿರಿಯರಾದಂಥವ್ರು ಪತಿ ಪತ್ನಿ ಇಬ್ಬರೂ ಕೂಡ ಬಂದು ಅಂದರೆ ಒಂದು ಕೋಲಿನ ಸಹಾಯದಿಂದ ಅವ್ರು ನಡ್ಕೊಂಡು ಬರ್ತಾ ಇರುವಂಥದ್ದು. ಆದರೆ ಮತದಾನ ಮಾಡಬೇಕು ಅನ್ನುವಂಥ ಹುಮ್ಮಸ್ಸಿಗೆ ಅವರ ಅನಾರೋಗ್ಯನೋ ಅಥವಾ ಅವರ ವಯಸ್ಸೋ ಯಾವುದೇ ರೀತಿಯಾಗಿಯೂ ಕೂಡ ಅಡೆತಡೆ ಆಗ್ತಾ ಇಲ್ಲ. ಹೀಗೆ ಯುವಕರು ಕೂಡ ನಾಚುವಂತೆ ಬೆಳ್ಳಂಬೆಳಗ್ಗೆನೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇರುವಂಥ ಹಿರಿಯರನ್ನು ನಾವು ನೋಡಬಹುದಾಗಿದೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ ಈ ಧಾರವಾಡ ಭಾಗ ಆಗಿರ್ಬೋದು ಅಥವಾ ಹಲವು ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಈ ವಿದೇಶದಲ್ಲಿರುವಂಥ ಹಲವಾರು ಮಂದಿ ಬಂದು ಇವತ್ತು ಮತದಾನಕ್ಕೆ ಮುಂದಾಗ್ತಾ ಇದ್ದಾರೆ. ಶಕುಂತಲಾ, ಯಾವ ಮಟ್ಟಿಗೆ ಅಂದರೆ ಆ ಊರವರಿಗೂ ಕೂಡ ಒಂದು ಖುಷಿ ಸಂಗತಿ, ಆ ವಿದೇಶದಿಂದ ಬಂದಂಥವರನ್ನು ಭಾಳ ಅದ್ದೂರಿಯಾಗಿ ಸ್ವಾಗತಿಸಿ ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇರುವಂಥ ನಿಮ್ಗೊಂದು ಶಾಬಾಸ್ಗಿರಿ ಅಂತ ಊರವ್ರು ಹೇಳ್ತಾ ಇದ್ದಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿತ್ತು. ಅಂತ ಅಂದರೆ ಮತದಾನದ ಉತ್ಸಾಹ ಆ ಮಟ್ಟಿಗೆ ಜನರಲ್ಲಿ ಕಂಡು ಬರ್ತಾ ಇದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.